ಶಿಡ್ಲಘಟ್ಟದಲ್ಲಿ ಶಾಲಾ ಮಕ್ಕಳ ಸಂತೆ, ಮಕ್ಕಳಿಗೆ ವ್ಯಾಪಾರ ವಹಿವಾಟಿನ ಅನುಭವಕ್ಕೆ ಮಕ್ಕಳ ಸಂತೆ ನೆರವು. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅಭಿಮತ. ಶಾಲಾ ಮಕ್ಕಳಲ್ಲಿ ವ್ಯಾಪಾರ ವಹಿವಾಟು, ಹಣದ ಲೆಕ್ಕಾಚಾರ, ಲಾಭ ನಷ್ಟದ ಅರಿವು ಅಗತ್ಯವಿದ್ದು, ಶಾಲೆಗಳಲ್ಲಿ ನಡೆಯುವ ಮಕ್ಕಳ ಸಂತೆಯು ಮಕ್ಕಳಲ್ಲಿ ಅರಿವು ಮೂಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಮಕ್ಕಳ ಸಂತೆ ನಡೆಯಿತು. ನಾನಾ ತರಕಾರಿ, ದವಸ ಧಾನ್ಯ, ಹಣ್ಣು ಹಂಪಲು, ಬೋಟಿ, ಚಿರೋಟಿ, ಬಿಸಿ ಬಿಸಿ ಬೋಂಡಾ, ಬಜ್ಜಿ, ಜಿಲೇಬಿ ಸೇರಿದಂತೆ 10 ಪದಾರ್ಥಗಳನ್ನು ವಿದ್ಯಾರ್ಥಿಗಳು ಮಾರಾಟ ಮಾಡಿದರು. ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶಾಲಾ ಮಕ್ಕಳಲ್ಲಿ ವ್ಯಾಪಾರ ವಹಿವಾಟು, ಹಣದ ಲೆಕ್ಕಾಚಾರ, ಲಾಭ ನಷ್ಟದ ಅರಿವು ಅಗತ್ಯವಿದ್ದು, ಶಾಲೆಗಳಲ್ಲಿ ನಡೆಯುವ ಮಕ್ಕಳ ಸಂತೆಯು ಮಕ್ಕಳಲ್ಲಿ ಅರಿವು ಮೂಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದರು. ಈಗಿನ ಕಾಲದ ಬಹಳಷ್ಟು ಮಕ್ಕಳಿಗೆ ಸಂತೆಯ ಕಲ್ಪನೆಯೇ ಇಲ್ಲ. ಸಾಕಷ್ಟು ತರಕಾರಿ, ಹಣ್ಣುಗಳ ಪರಿಚಯವೂ ಇಲ್ಲ. ವ್ಯಾಪಾರ ವಹಿವಾಟು ಕುರಿತು ಸಾಮಾನ್ಯ ಜ್ಞಾನವೂ ಇಲ್ಲ. ಹಾಗಾಗಿ ಇವೆಲ್ಲವುಗಳ ಬಗ್ಗೆ ಅರಿವು ಮೂಡಿಸುವ ಮತ್ತು ಸ್ವಂತ ಅನುಭವವನ್ನು ನೀಡುವ ಮಕ್ಕಳ ಸಂತೆ ಕಾರ್ಯಕ್ರಮಗಳು ನಡೆಯಬೇಕು ಎಂದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಧಿಕಾರಿಗಳು, ಪೋಷಕರು ಮಕ್ಕಳ ಸಂತೆಯಲ್ಲಿ ಹಣ್ಣು, ತರಕಾರಿ, ತಿನಿಸು ತಿಂಡಿಗಳನ್ನು ಖರೀದಿಸಿದರು. ಶಾಲೆಯ ಕಾರ್ಯದರ್ಶಿ ದೇವರಾಜ್, ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ಇತ್ಲಳ್ಳಿ ಗೋಪಾಲಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಶೇಖರ್, ಶಾಲಾ ಸಿಬ್ಬಂದಿ, ಪೋಷಕರು ಹಾಜರಿದ್ದರು. ಏನಿವತ್ತು ಬಯಲು ಸೀಮೆಯ ಭಾಗದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದರೂ ಕೂಡ ಒಂದು ರೀತಿಯಲ್ಲಿ ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡ್ತಿರುವಂಥ ಈ ತಾಲೂಕಿನಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಒಂದು ವಿದ್ಯಾಸಂಸ್ಥೆಯಲ್ಲಿ ಲಕ್ಷ್ಮೀ ವಿದ್ಯಾನಿಕೇತನದಲ್ಲಿ ಒಂದು ರೈತರ ಸಂತೆ ಹಬ್ಬ ರೀತಿಯಲ್ಲಿ ಏನು ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ಕೃತಕವಾದಂಥ ಒಂದು ಹಬ್ಬದ ರೀತಿಯಲ್ಲಿ ಅಲ್ಲದೆ ಸಂತೆ ರೀತಿಯಲ್ಲಿ ನಡೀತಾ ಇದೆ. ಇವತ್ತು ಏನು UKGಯಿಂದ 10ನೇ ತರಗತಿವರೆಗೂ ಏನು ನಮ್ಮ ವ್ಯಾಪಾರ ಮಾಡ್ತಾವ್ರಲ್ಲ ನಮ್ಮ ಈ ವಿದ್ಯಾಸಂಸ್ಥೆಯ ಜವಾಬ್ದಾರಿ ಹೊತ್ತಂಥ ದೇವರಾಜ್ ಅವರು ಮತ್ತು ಅವರ ತಂಡ ಏನು ಮಾಡ್ತಾವ್ರೆ, ಅದೇ ರೀತಿ ಎಲ್ಲ ಕಡೆಯೂ ಕೂಡ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ವ್ಯಾವಹಾರಿಕವಾದಂಥ ಜ್ಞಾನವನ್ನು ಬೆಳೆಸುವ ರೀತಿಯಲ್ಲಿ ಈ ರೈತರ ವಸ್ತುಗಳು, ಅನೇಕ ವಸ್ತುಗಳು ಇವತ್ತು ರೈತರ ಮಕ್ಕಳಿಗೆ ಗೊತ್ತಿಲ್ಲ ಆಗ್ಬಿಟ್ಟೈತಿ. ಇವತ್ತು ರಾಗಿ ಇರ್ಬೋದು, ತರಕಾರಿ ಇರ್ಬೋದು, ಅಥವಾ ಹಣ್ಣು ಹಂಪಲುಗಳಿರ್ಬೋದು, ಎಲ್ಲವೂ ಕೂಡ ಇಂಥ ವಸ್ತುಗಳು ಅನ್ನೋ ಒಂದು ಪರಿಜ್ಞಾನ ಕೂಡ ಕೆಲವು ಭಾಗದಲ್ಲಿಲ್ಲ. ಆದರೆ ಇವತ್ತು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ರೈತರು ಬೆಳೆದಂಥ ಎಲ್ಲ ವಸ್ತುಗಳನ್ನು ಇಟ್ಟು ಈ ಒಂದು ರೈತರ ಸಂತೆ ಮಾಡಿರುವಂಥ ಎಲ್ಲ ಅಧ್ಯಾಪಕ ವೃಂದದವರೆಗೂ, ಆಡಳಿತ ಮಂಡಳಿಯವರೆಗೂ ವೈಯಕ್ತಿಕವಾಗಿ ತಮಗೂ ಕೂಡ ಅಭಿನಂದನೆ ತಿಳಿಸ್ತಾರೆ. ಮಕ್ಕಳ ಸ್ಟೂಡೆಂಟ್ಸ್ ಬಿಸ್ನೆಸ್ ಕೇರ್ ಅಂತೇಳಿ ಒಂದು ಕಾರ್ಯಕ್ರಮ ಅಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ವಿ. ಇದರ ಮೂಲ ಉದ್ದೇಶ ಏನಂದರೆ, ಇವತ್ತು ಆಧುನಿಕ ಕಾಲದಲ್ಲಿ ಇವತ್ತು ನಮ್ಮ ತಂದೆ ತಾಯಿಯವರು ಸಂತೆ ಕರ್ಕೊಂಡು ಹೋಗ್ತಾರೆ ನಮ್ಮೆಲ್ಲ. ಇವತ್ತು ಸಂತೆ ಅಂದರೆ ಮಕ್ಕಳು ಏನಂತದೆ, ಮಾರ್ಕೆಟ್ ಅಂತದೆ. ಹಾಗಾಗಿ ಇವತ್ತು ನಾವು ಇವತ್ತೇನು ಸಂತೆ ಅನ್ನೋದನ್ನು ಮಾರ್ಕೆಟ್ ಅಂತ ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದೀವಿ ಹೊರತು ಸಂತೆನೇ ಪರ್ಮನೆಂಟು. ಜೊತೆಯಲ್ಲಿ ಈಗ ಮಕ್ಕಳು ಇವತ್ತೇನು ಸಾಫ್ಟ್ವೇರ್ ಆಗ್ಬೋದು, ಹಾರ್ಡ್ವೇರ್ ಆಗ್ಬೋದು, ಅದೆಲ್ಲ ಅಲ್ಪಕಾಲ. ಇವತ್ತು ನೋಡ್ಬೋದು ನಾವು 20 ವರ್ಷಕ್ಕೆ ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಒಂದು 20 ವರ್ಷ ಹಾರ್ಡ್ವೇರ್ ಇರುತ್ತೆ, 20 ವರ್ಷ ಸಾಫ್ಟ್ವೇರ್ ಇರುತ್ತೆ, 20 ವರ್ಷ ರಾಜಕೀಯ ವ್ಯಕ್ತಿಗಳು ಸಾಕಾರ ಆಗ್ತಾ ಇದೆ. ಬಟ್ ಇನ್ನು 20 ವರ್ಷಕ್ಕೆ ಪರ್ಮನೆಂಟ್ ಏನಾದಿದ್ರೆ ಅದು ರೈತ. ಇವತ್ತೇನಾದ್ರೆ ಪ್ರಪಂಚದಲ್ಲಿ ಇವತ್ತು ಯಾರಾದರೂ ಪರ್ಮನೆಂಟ್ ರಿಚೆಸ್ಟ್ ಮ್ಯಾನ್ ಅಂದ್ರೆ ನನ್ನ ಪ್ರಕಾರ ಒಬ್ಬ ರೈತ. ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಅನ್ನು ಇಳಿಬೋದು ಕೆಳಗಡೆ. ಹಾಗಾಗಿ ಮಕ್ಕಳಿಗೆ ನಾನು ಹೇಳೋದಂದ್ರೆ, ಮಕ್ಕಳು ರೈತರ ಮಕ್ಕಳು ವ್ಯಾಪಾರಸ್ಥರಾಗಬೇಕು. ಇವತ್ತು ಯಾಕಂದ್ರೆ ವ್ಯಾಪಾರಸ್ಥರಾಗಿಲ್ಲ ಅಂದ್ರೆ ಇವತ್ತು ಮಧ್ಯವರ್ತಿಗಳಿಂದ ಇದಾಗ್ತದೆ. ಹಾಗಾಗಿ ಇವತ್ತು ಆ ಅನುಭವ ಮಕ್ಕಳಿಗೂ ಆಗಲಿ, ಆ ಚಾಲೆಂಜಿಂಗ್ ಬರಲಿ, ಮೆಚೂರ್ಡ್ ಆಗಲಿ ಅಂತೇಳಿ ಎಲ್ಲ ಕರೆದಿದ್ದೀವಿ. ಜೊತೆಯಲ್ಲಿ ನಮ್ಮನ್ನೆಲ್ಲ ಸಹಕರಿಸಿ ಬೈರೇಗೌಡರು, ರಾಜೇಗೌಡರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆಲ್ಲ